ತಳ್ಳುತ್ತಿರುವುದಕ್ಕೆ ಸಂಬಂಧಿಸಿದಂತೆ ದೂರು. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಡಿ.ಕೆ. ಶಿವಕುಮಾರ್ ರವರು ಮಾರ್ಚ್ 31ರ ಗುರುವಾರ ರಾಮನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಆಚರಣೆ ಪೂರ್ವಭಾವಿ ಸಭೆ ಕರೆದಿರೋದು ಸರಿಯಷ್ಟೇ. ಆದರೆ ಸಭೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು ಮತ್ತು ಸಂಸದ ಡಿ.ಕೆ. ಸುರೇಶ್, ವಿಧಾನ ಪರಿಷತ್ ಸದಸ್ಯ ಎಸ್. ರವಿ, ಜಿಲ್ಲಾಧಿಕಾರಿ ಜಮಾದಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ.ಎಸ್. ಮಂಜುನಾಥ್, ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಚಂದ್ರಗುಪ್ತ, ರಾಮನಗರ ನಗರಸಭೆ ಅಧ್ಯಕ್ಷ ರೋಹಿತ್ ಬಾಬು, ರಾಮನಗರ ಮತ್ತು ಚನ್ನಪಟ್ಟಣ ನಗರಾಭಿವೃದ್ಧಿ ಅಧ್ಯಕ್ಷೆ ಶಾರದಾ ಗೌಡ, ನೂತನವಾಗಿ ಆಯ್ಕೆಯಾದ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಪ್ರತ್ಯಕ್ಷದರ್ಶಿಗಳಾಗಿ ಪತ್ರಕರ್ತರು ಮತ್ತು ದಲಿತ ಮುಖಂಡರು ಮತ್ತು ನೂರಾರು ಸಾರ್ವಜನಿಕರ ಸಮ್ಮುಖದಲ್ಲಿ ಏಪ್ರಿಲ್ 14ರಂದು ಜರುಗಲಿರುವ ಅದ್ಧೂರಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಆಚರಣೆಗೆ ತಮಗೆ ನಿಗದಿಪಡಿಸಿದ ಕಾರ್ಯವನ್ನ ನಿರ್ವಹಿಸಬೇಕು. ಇಲ್ಲದಿದ್ದರೆ ಇಲ್ಲಿಂದ ತಾವುಗಳು ತೆರಳಬಹುದೆಂದು ಧಮಕಿ ಹಾಕುವ ರೀತಿಯಲ್ಲಿ ಆದೇಶ ಮಾಡಿರುವುದು ನಿಜಕ್ಕೂ ನಿಷ್ಠಾವಂತ ಅಧಿಕಾರಿಗಳಿಗೆ ಇರಿಸುಮುರುಸು ಉಂಟಾಗಿದೆ. ಜಿಲ್ಲಾ ಕೇಂದ್ರದಲ್ಲಿ ಹಲವು ಇಲಾಖೆಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಇದರಲ್ಲಿ ಹಲವು ಇಲಾಖೆಗಳಿಗೆ ಕೆಳಗಿನಂತೆ ಜವಾಬ್ದಾರಿ ನೀಡಲಾಗಿದೆ. ಲೋಕೋಪಯೋಗಿ ಇಲಾಖೆ ವೇದಿಕೆ ನಿರ್ಮಾಣ, ಕುರ್ಚಿ, ಮೈಕ್ ಸೆಟ್ ಅಳವಡಿಕೆ. ತೋಟಗಾರಿಕೆ ಇಲಾಖೆ ಅಂಬೇಡ್ಕರ್ ವಿಚಾರಧಾರೆ ಕುರಿತು 25,000 ಕೈಪಿಡಿ ಮುದ್ರಣ. ಸಣ್ಣ ನೀರಾವರಿ ಇಲಾಖೆ ಸಮಾರಂಭಕ್ಕೆ ಬರುವ 20,000 ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ. ಅಬಕಾರಿ ಮತ್ತು ವಾರ್ತಾ ಇಲಾಖೆ ಸ್ತಬ್ಧಚಿತ್ರ ಆಯೋಜನೆ. ನೋಂದಣಿ ಇಲಾಖೆ ಅಂಬೇಡ್ಕರ್ ಭಾವಚಿತ್ರವಿರುವ 20,000 ಟಿ ಶರ್ಟ್. ರೇಷ್ಮೆ ಇಲಾಖೆ ಮಹಿಳೆಯರಿಗೆ 1,000 ಸೀರೆ ಹಂಚುವ ಜವಾಬ್ದಾರಿ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಸನ್ಮಾನಿತರಿಗೆ ಪ್ರಶಸ್ತಿ, ಶಾಲು, ಹಣ್ಣಿನ ಬುಟ್ಟಿ. ಪಿಡಿಒಗಳು ಹಳ್ಳಿಗಳಿಂದ ಜನರನ್ನ ಕರೆತರಲು ಬಸ್ ವ್ಯವಸ್ಥೆ. ಇನ್ನೂ ಹಲವಾರು ಇಲಾಖೆಗಳಿಗೆ ಕನಿಷ್ಠ 5 ಲಕ್ಷದವರೆಗೆ ಖರ್ಚು ಭರಿಸುವಂತೆ ಉಸ್ತುವಾರಿ ಸಚಿವರು ಖಡಕ್ ಆದೇಶ ನೀಡಿರುತ್ತಾರೆ. ಪ್ರತ್ಯಕ್ಷದರ್ಶಿಗಳಾದ ಜನಪ್ರತಿನಿಧಿಗಳು, ಪತ್ರಕರ್ತರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಈ ರೀತಿ ಸಭೆ ನಡೆಸಿ ಇಲಾಖೆಗಳಿಂದ ಭ್ರಷ್ಟಾಚಾರ ಮಾಡಲು ಆದೇಶ ನೀಡಿದಂತ ಸಚಿವ ಡಿ.ಕೆ. ಶಿವಕುಮಾರ್ ಹಾಗೂ ಜಿಲ್ಲಾಧಿಕಾರಿ ಹಾಗೂ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಿ ಜಿಲ್ಲೆಯಲ್ಲಿ ನಡೆಯುವ ಭ್ರಷ್ಟಾಚಾರವನ್ನ ತಡೆಯಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ನಾಗೇಶ್. ಇದು ಸದ್ಯ ಲೋಕಾಯುಕ್ತದಲ್ಲಿ ದಾಖಲಾಗಿರ್ತಕ್ಕಂತಹ ದೂರು ಕೂಡ ಇರುವಂತದ್ದು. ಎಲ್ಲ ವಿಚಾರದ ಬಗ್ಗೆ ಕೂಡ ಮಾತಾಡೋಣ. ಅಂಬೇಡ್ಕರ್ ಜಯಂತಿ ಹೆಸರಿನಲ್ಲಿ ಇಂತಹದ್ದೊಂದು ಪದ್ಧತಿ ಯಾವ ಕಾರಣಕ್ಕಾಗಿ ಹಾಗಾದ್ರೆ ಚಾಲ್ತಿಯಲ್ಲಿದೆ? ಈ ರೀತಿಯಾಗಿ ಇಲಾಖೆಗಳಿಗೆ ಇಂತಹ ಜವಾಬ್ದಾರಿಯನ್ನು ವಹಿಸಿ ಅದರ ಮೂಲಕವಾಗಿ ಹಣವನ್ನು ಖರ್ಚು ಮಾಡಬೇಕಾಗಿರುವಂತದ್ದು, ಆ ಹಣ ಖರ್ಚು ಮಾಡೋದಕ್ಕೆ ಬೇಕಾಗಿ ಅವ್ರು ಕಲೆಕ್ಷನ್ ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಏನಾದ್ರೂ ಇದೆಯಾ? ಈ ಅನಿವಾರ್ಯತೆಯಲ್ಲಿ ಅಂಬೇಡ್ಕರ್ ಜಯಂತಿಯಂತಹ ಆಚರಣೆಯನ್ನ ಆಚರಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನಾದ್ರೂ ಇದೆಯಾ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಸರ್ಕಾರ ಏನೋ 125ನೇ ವರ್ಷವನ್ನ ಅದ್ದೂರಿಯಾಗಿ ಆಚರಿಸ್ತೀವಿ ಹೇಳುತ್ತೆ, ಆದ್ರೆ ರಾಜ್ಯ ಸರ್ಕಾರದ ಬಳಿ ಹಾಗಾದ್ರೆ ಏನಾದ್ರು ದುಡ್ಡಿನ ಕೊರತೆ ಏನಾದ್ರೂ ಇದೆಯಾ ಈ ಒಂದು ಆಚರಣೆಗೆ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗಿರುವಂತದ್ದು. ಇದರ ಬಗ್ಗೆ ಮಾತಾಡೋಕೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ